channel Niranjan Reddy Learning Hub. In this video, we will study about silent switches of Indian Constitution. ಅಂದರೆ ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಈ ಒಂದು ವಿಷಯವು ಎಲ್ಲ BA ಮತ್ತು BCom ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಲ್ಲ BA ಮತ್ತು BCom ವಿದ್ಯಾರ್ಥಿಗಳಿಗಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾರಲ್ ವ್ಯಾಲ್ಯೂಸ್ ಎಂಬ ವಿಷಯದಲ್ಲಿ ಸಹಾಯವಾಗುತ್ತದೆ ಹಾಗೂ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದಲ್ಲಿ ಈ ಒಂದು ವಿಷಯ ಇದ್ದು ಅವರಿಗೂ ಈ ಒಂದು ವಿಡಿಯೋ ಉಪಯುಕ್ತವಾಗಿರುತ್ತದೆ ಹಾಗೂ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅಂದರೆ ಗ್ರೂಪ್ ಎ ಇಂದ ಹಿಡಿದು ಗ್ರೂಪ್ ಡಿ ಹುದ್ದೆವರೆಗೂ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ಒಂದು ವಿಡಿಯೋ ಉಪಯುಕ್ತವಾಗಿರುತ್ತದೆ. ನೆಕ್ಸ್ಟ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ವಿ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ವಾಂಟ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ? ಅಂದರೆ ಈ ಒಂದು ವಿಡಿಯೋದಲ್ಲಿ ಯಾವ ಅಂಶಗಳನ್ನು ನಾವು ಚರ್ಚಿಸುತ್ತೇವೆ ಎಂಬುದನ್ನು ಈ ಮುಂದಿನಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಅಂದರೆ ಇಲ್ಲಿ ಭಾರತ ಸಂವಿಧಾನ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇದು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇಂದಿನ BCom ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಅಂಕಕ್ಕೆ ಕೇಳಲಾಗಿದ್ದು ಇದೊಂದು ಮುಖ್ಯವಾದ ಪ್ರಶ್ನೆ ಎಂದು ಹೇಳಬಹುದು. ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಇದು ಮುಖ್ಯವಾದ ಪ್ರಶ್ನೆಯಾಗಿದೆ. ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಎಲ್ಲಾ ಡಿಗ್ರಿ ವಿಷಯಗಳನ್ನು ಪಡೆದುಕೊಳ್ಳಲು ಹಾಗೂ ಪ್ರಶ್ನೋತ್ತರಗಳು ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್, ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್, ಇಂಟ್ರೊಡಕ್ಷನ್. ಅಂದರೆ ಭಾರತ ಸಂವಿಧಾನ ಲಕ್ಷಣಗಳು. ಅಂದರೆ ಭಾರತ ಸಂವಿಧಾನವು 1950 ಜನವರಿ 26ರಂದು ಅಸ್ತಿತ್ವಕ್ಕೆ ಬಂದಿರುವುದಾಗಿರುತ್ತದೆ. ನಮ್ಮ ಭಾರತ ಸಂವಿಧಾನವು ವಿಶ್ವದ ಇತರೆ ಸಂವಿಧಾನಗಳಿಗಿಂತ ತುಂಬಾ ಭಿನ್ನವಾಗಿರುವುದನ್ನು ಕಾಣಬಹುದು. ಹಾಗೂ ವಿಶ್ವದಲ್ಲಿ ಬೃಹತ್ ಪ್ರಜಾಸತ್ತಾತ್ಮಕವಾದ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದುಕೊಂಡು 1950 ಜನವರಿ 26ರಂದು ಸಂವಿಧಾನವನ್ನು ರಚಿಸಿ ಅದನ್ನು ಅಂಗೀಕರಿಸಿ ಮತ್ತು ಅದನ್ನು ಜಾರಿಗೆ ತರಲಾಗಿದೆ. ನಮ್ಮ ಭಾರತ ಸಂವಿಧಾನವು ಜಾತ್ಯತೀತ ಹಾಗೂ ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಹಾಗೂ ಸಮಾಜವಾದ ಇಂತಹ ಹಲವಾರು ತತ್ವಗಳಿಗೆ ಅಥವಾ ಹಲವಾರು ಮೌಲ್ಯಗಳನ್ನು ಪ್ರಜೆಗಳಲ್ಲಿ ಬೆಳೆಸಲು ತನ್ನ ಸ್ವರೂಪದಲ್ಲಿ ಕಾಣಬಹುದು. ಲಕ್ಷಣಗಳು ಎಂದರೆ ಸಂವಿಧಾನವ ಯಾವ ಗುಣಗಳು ಮತ್ತು ಯಾವ ವಿಷಯಗಳಿಗೆ ಸಂಬಂಧಿಸಿದೆ ಎಂಬುದನ್ನು ಸಂವಿಧಾನದ ಲಕ್ಷಣಗಳು ಎನ್ನಲಾಗುತ್ತದೆ. ಆದ್ದರಿಂದ ಸಂವಿಧಾನ ಲಕ್ಷಣಗಳನ್ನು ಮುಂದಿನ ರೀತಿಯಲ್ಲಿ ಒಂದೊಂದೇ ರೀತಿಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ನೆಕ್ಸ್ಟ್, ಫಸ್ಟ್ ಪಾಯಿಂಟ್, ರಿಟನ್ ಅಂಡ್ ಲೆಂಥಿ ಕಾನ್ಸ್ಟಿಟ್ಯೂಷನ್. ಲಿಖಿತ ಹಾಗೂ ಬೃಹತ್ ಸಂವಿಧಾನ. ಅಂದರೆ ಭಾರತ ಸಂವಿಧಾನವು ಬರವಣಿಗೆ ರೂಪದಲ್ಲಿ ವ್ಯಕ್ತಪಡಿಸಲಾಗಿದೆ. ಆದ್ದರಿಂದ ಭಾರತ ಸಂವಿಧಾನವನ್ನು ಲಿಖಿತ ಸಂವಿಧಾನ ಎನ್ನುವರು. ಅಂದರೆ ಸಂವಿಧಾನದ ಎಲ್ಲಾ ನೀತಿ ನಿಯಮಗಳು ಹಾಗೂ ಸಂವಿಧಾನದ ಎಲ್ಲಾ ವಿಧಿಗಳು ಬರವಣಿಗೆ ರೂಪದಲ್ಲಿ ವ್ಯಕ್ತಪಡಿಸಲಾಗಿದೆ. ನಮ್ಮ ಸಂವಿಧಾನವನ್ನು ಮೂಲತಃ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಬರೆಯಲಾಗಿದೆ. ಆದ್ದರಿಂದ ಎಲ್ಲ ಸಂವಿಧಾನಗಳು ಲಿಖಿತ ರೂಪದಲ್ಲಿದ್ದರೂ ಸಹ ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆಯನ್ನು ಬ್ರಿಟನ್ ಸಂವಿಧಾನವನ್ನು ಕಾಣಬಹುದು. ಅಲ್ಲಿ ಎಲ್ಲಾ ಸರ್ಕಾರ ಪದ್ಧತಿಗಳು ಹಾಗೂ ಎಲ್ಲ ಆಚಾರ ವಿಚಾರಗಳು ಸಂವಿಧಾನವಾಗಿರುತ್ತದೆ. ಆದ್ದರಿಂದ ಎಲ್ಲಾ ನೀತಿ ನಿಯಮಗಳನ್ನು ಒಂದು ಲಿಖಿತ ದಾಖಲೆಯಲ್ಲಿ ಬರೆದು ವ್ಯಕ್ತಪಡಿಸಿದ್ದರೆ ಅದನ್ನು ಲಿಖಿತ ಸಂವಿಧಾನ ಎನ್ನುವರು. ಅಂದರೆ ಸರ್ಕಾರಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಅಂದರೆ ಪ್ರಮುಖವಾಗಿ ಸರ್ಕಾರಗಳಲ್ಲಿ 3 ಅಂಗಗಳಿದ್ದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅವುಗಳ ಅಂಗಗಳ ಪರಸ್ಪರ ಸಂಬಂಧ ಹಾಗೂ ಅವುಗಳ ಅಧಿಕಾರ ಮತ್ತು ಕಾರ್ಯಗಳು ಹಾಗೂ ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಎಂಬುದನ್ನು ಲಿಖಿತ ದಾಖಲೆಯಲ್ಲಿ ಬರೆದು ವ್ಯಕ್ತಪಡಿಸಿದ್ದರೆ ಅದನ್ನು ಲಿಖಿತ ಸಂವಿಧಾನ ಎನ್ನುವರು. ಈ ನಿಟ್ಟಿನಲ್ಲಿ ಬೃಹತ್ ಸಂವಿಧಾನ ಅಂದರೆ ಭಾರತವು ಒಂದು ಬೃಹತ್ ಸಂವಿಧಾನ ಎಂದು ಹೇಳಬಹುದು. ವಿಶ್ವದ ಇತರೆ ಸಂವಿಧಾನಗಳಿಗೆ ಹೋಲಿಸಿದರೆ ಭಾರತವು ಬೃಹತ್ ಸಂವಿಧಾನ ಎಂದು ಹೇಳುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಅಂದರೆ ಭಾರತ ಸಂವಿಧಾನ ರಚನೆಯಾದಾಗ ಅಂದರೆ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳನ್ನು ಕಾಣಬಹುದು. ಹಾಗೂ ನಮ್ಮ ಸಂವಿಧಾನಗಳಲ್ಲಿ ತಿದ್ದುಪಡಿಗೆ ಅವಕಾಶ ಇರುವುದರಿಂದ ಪ್ರಸ್ತುತ 110ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ನಡೆಸಿ ಪ್ರಸ್ತುತ 451 ವಿಧಿಗಳಿಗಿಂತ ಹೆಚ್ಚು ವಿಧಿಗಳು ಹಾಗೂ 25 ಭಾಗಗಳು
12 ಅನುಸೂಚಿಗಳನ್ನು ಪ್ರಸ್ತುತ ಭಾರತ ಸಂವಿಧಾನಗಳಲ್ಲಿ ಕಾಣಬಹುದು. ಆದ್ದರಿಂದ ಭಾರತವು ಒಂದು ಬೃಹತ್ ಸಂವಿಧಾನ ಎಂದು ಹೇಳಬಹುದು. ಈ ನಿಟ್ಟಿನಲ್ಲಿ ನಾವು ಅಮೆರಿಕ ಸಂವಿಧಾನವನ್ನು ಗಮನಿಸಿದ ಅದರಲ್ಲಿ ಕೇವಲ 7 ವಿಧಿಗಳನ್ನು ಕಾಣಬಹುದು. ಆದ್ದರಿಂದ ಭಾರತವು ವಿಶ್ವದಲ್ಲಿ ಬೃಹತ್ ಸಂವಿಧಾನ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಆಪರ್ಚುನಿಟಿ ಟು ಅಮೈನ್ಸ್, ಅಂದರೆ ಸಂವಿಧಾನ ತಿದ್ದುಪಡಿಗೆ ಅವಕಾಶ. ಅಂದರೆ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಅಂತರ್ಸಂಪರ್ಕಗಳಿಂದ ರಾಷ್ಟ್ರಗಳು ತುಂಬಾ ವೇಗವಾಗಿ ಹಾಗೂ ಬದಲಾವಣೆಗೆ ಒಳಪಡುತ್ತಿರುತ್ತವೆ. ಆದ್ದರಿಂದ ಆ ಬದಲಾವಣೆಗೆ ಅನುಗುಣವಾಗಿ ಸಂವಿಧಾನವನ್ನು ಬದಲಾಯಿಸಿಕೊಳ್ಳಬೇಕು. ವ್ಯಕ್ತಿಗಳ ಸಾಮಾಜಿಕ, ಆರ್ಥಿಕ, ರಾಜಕೀಯ ಜೀವನಗಳು ಬದಲಾದಂತೆಲ್ಲ ಅದಕ್ಕೆ ಅನುಗುಣವಾಗಿ ಸಂವಿಧಾನವನ್ನು ಬದಲಾಯಿಸಿದರೆ ಮಾತ್ರ ಸಂವಿಧಾನಕ್ಕೆ ಮಹತ್ವವಿರುತ್ತದೆ. ಇಲ್ಲದಿದ್ದರೆ ಸಂವಿಧಾನಕ್ಕೆ ಯಾವುದೇ ರೀತಿಯ ಮಹತ್ವವಿರುವುದಿಲ್ಲ. ಆದ್ದರಿಂದ ನಮ್ಮ ಸಂವಿಧಾನದ 368ನೇ ವಿಧಿಯು ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶ ನೀಡುವುದನ್ನು ಕಾಣಬಹುದು. ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಹೆಚ್ಚಿನ ಅಧಿಕಾರ ಭಾರತದಲ್ಲಿ ಸಂಸತ್ತಿಗೆ ವಹಿಸಲಾಗುತ್ತದೆ. ಅಂದ್ರೆ ಕೇಂದ್ರ ಶಾಸಕಾಂಗ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿಗೆ ಆಧಾರದ ಮೇಲೆ 368ನೇ ವಿಧಿಗೆ ಅನುಗುಣವಾಗಿ 3 ರೀತಿಯಲ್ಲಿ ತಿದ್ದುಪಡಿ ಮಾಡಲಾಗುತ್ತದೆ. ಅವುಗಳೆಂದರೆ ಸುಲಭ ವಿಧಾನ, ಕಠಿಣ ವಿಧಾನ, ಮಿಶ್ರ ವಿಧಾನ. ಈ 3 ವಿಧಾನಗಳ ಮೂಲಕ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಎಂದು ನಮ್ಮ ಸಂವಿಧಾನದ 368ನೇ ವಿಧಿಯು ತಿಳಿಸುತ್ತದೆ. ಫಸ್ಟ್ ಪಾಯಿಂಟ್, ಸುಲಭ ವಿಧಾನ. ಅಂದರೆ ಯಾವುದೇ ಒಂದು ವಿಷಯವನ್ನು ತಿದ್ದುಪಡಿ ಮಾಡಬೇಕಾದರೆ ಇದರಲ್ಲೂ ಮುಖ್ಯವಾಗಿ ಹೊಸ ರಾಜ್ಯಗಳ ಸೇರ್ಪಡೆ ಹಾಗೂ ರಾಜ್ಯಗಳ ವಿಂಗಡಣೆ ಹಾಗೂ ರಾಜ್ಯಗಳ ಪುನರ್ ನಾಮಕರಣ ಇಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅವಕಾಶ ಕೇಂದ್ರ ಸಂಸತ್ತಿಗೆ ಇರುತ್ತದೆ. ಇದರಲ್ಲಿ ಹಾಜರಾಗಿರುವ ಸದಸ್ಯರಲ್ಲಿ ಬಹುಮತ ಪಡೆದರೆ ಇಂತಹ ವಿಷಯಗಳನ್ನು ತಿದ್ದುಪಡಿ ಮಾಡಬಹುದು. ಅದನ್ನು ಸುಲಭ ವಿಧಾನ, ಸಿಂಪಲ್ ಮೆಜಾರಿಟಿ ಎಂತಲೂ ಕರೆಯುತ್ತಾರೆ. ಸೆಕೆಂಡ್ ಪಾಯಿಂಟ್, ಕಠಿಣ ವಿಧಾನ. ಅಂದ್ರೆ ಕಠಿಣ ವಿಧಾನದ ಮೂಲಕ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತದೆ. ಅಂದರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇಂತಹ ವಿಷಯಗಳಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ 2 ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ 2 ಸಭೆಗಳ ಪ್ರತ್ಯೇಕ ಮತದಾನ ಮೂಲಕ ಅಂದರೆ 3/2 ಮೆಜಾರಿಟಿ ಮೂಲಕ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತದೆ. ಇದನ್ನು ಕಠಿಣ ವಿಧಾನ ಎನ್ನುತ್ತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಮಿಶ್ರ ವಿಧಾನ. ಮಿಶ್ರ ವಿಧಾನ ಎಂದರೆ ಸಂವಿಧಾನವನ್ನು ಈ ಕಠಿಣ ಹಾಗೂ ಸುಲಭ 2 ವಿಧಾನಗಳಲ್ಲಿಯೂ ತಿದ್ದುಪಡಿ ಮಾಡಲಾಗುತ್ತದೆ. ಅಂದರೆ ಕೇಂದ್ರ ಸಂಸತ್ತು ಹಾಗೂ ರಾಜ್ಯ ಶಾಸಕಾಂಗಗಳ ಬಹುಮತದ ಮೇಲೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತದೆ. ಅಂತಹ ವಿಷಯಗಳೆಂದರೆ ರಾಷ್ಟ್ರಪತಿ ನೇಮಕ, ರಾಷ್ಟ್ರಪತಿ ಪದಚ್ಯುತಿ ಇಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಶಾಸಕಾಂಗ ಹಾಗೂ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಬಹುಮತ ಇರುವುದರಿಂದ ಮಾತ್ರ ಇಂತಹ ಶಾಸನಗಳನ್ನು ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಎಂದು ಹೇಳಬಹುದು. ಈ 3 ಅಂಶಗಳನ್ನು ಪರಿಶೀಲಿಸಿದಾಗ ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತ ಸಂವಿಧಾನದಲ್ಲಿ ತಿದ್ದುಪಡಿಗೆ ಆಧಾರದ ಮೇಲೆ ಭಾರತ ಸಂವಿಧಾನವು ನಮ್ಯ ಸಂವಿಧಾನವೂ ಹೌದು ಹಾಗೂ ಅನಮ್ಯ ಸಂವಿಧಾನವೂ ಹೌದು ಎಂದು ಹೇಳಬಹುದು. ಅಂದರೆ ಬ್ಲೆಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ 12ರಿಂದ 35ವರೆಗೂ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಅಂದರೆ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರಗಳನ್ನು ನೀಡಲಾಗುತ್ತದೆ. ನಮ್ಮ ಮೂಲ ಸಂವಿಧಾನದಲ್ಲಿ ಅಂದರೆ ಸಂವಿಧಾನ ರಚನೆ ಆದಾಗ 7 ಮೂಲಭೂತ ಹಕ್ಕುಗಳು ಇದ್ದು ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ಕಾಣಬಹುದು. ಈ ಮೂಲಭೂತ ಹಕ್ಕುಗಳು ಇಂಗ್ಲೆಂಡಿನ ಬಿಲ್ ಆಫ್ ರೈಟ್ಸ್ ಹಾಗೂ ಫ್ರಾನ್ಸ್ 1789ರ ಫ್ರಾನ್ಸ್ ಕ್ರಾಂತಿ ಹಾಗೂ
ಹಾಗೂ ಅಮೆರಿಕ ಬಿಲ್ ಆಫ್ ರೈಟ್ಸ್ ಈ ಮೂಲಕ ಪ್ರಭಾವಿತವಾಗಿದೆ. ಹಾಗೂ 1948 ವಿಶ್ವಘೋಷಿತ ಮಾನವ ಹಕ್ಕುಗಳ ಇಂತಹ ಹಲವಾರು ವಿಧಾನಗಳ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳು ಪ್ರಭಾವ ಬೀರಿ ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಆಗಿರುವುದನ್ನು ಕಾಣಬಹುದು. ಇದರಲ್ಲಿ ಮುಖ್ಯವಾಗಿ ಅಮೆರಿಕ ಸಂವಿಧಾನದಿಂದ ಬಿಲ್ ಆಫ್ ರೈಟ್ಸ್, ಇದರ ಮೂಲಕ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಕೆ ಮಾಡಿಕೊಂಡಿರುವುದನ್ನು ಕಾಣಬಹುದು. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು 1978ರಲ್ಲಿ ಸಂವಿಧಾನದ 44ನೇ ತಿದ್ದುಪಡಿಯಲ್ಲಿ ರೈಟ್ ಟು ಪ್ರಾಪರ್ಟಿ ಅಂದರೆ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಆದ್ದರಿಂದ ಪ್ರಸ್ತುತ ನಾವು 6 ಮೂಲಭೂತ ಹಕ್ಕುಗಳನ್ನು ಕಾಣಬಹುದು. ಆ ಆಸ್ತಿ ಹಕ್ಕನ್ನು ಸಂವಿಧಾನದ 31ನೇ ವಿಧಿಯಿಂದ ತೆಗೆದು ಅದನ್ನು ಕಾನೂನುಬದ್ಧ ಹಕ್ಕಾಗಿ ಸಂವಿಧಾನದ 300ನೇ ವಿಧಿಯಲ್ಲಿ ಸೇರಿಸಲಾಯಿತು. ಆದ್ದರಿಂದ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ಕಾಣಬಹುದು. ನೆಕ್ಸ್ಟ್ ಪಾಯಿಂಟ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. 4th ಪಾಯಿಂಟ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಅಂದರೆ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ವಿಧಿ 36ರಿಂದ 51ನೇ ವಿಧಿಯವರೆಗೂ 4ನೇ ಭಾಗದಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾಣಬಹುದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂದರೆ ರಾಜ್ಯ ಅಥವಾ ರಾಷ್ಟ್ರ ಸರ್ಕಾರಗಳು ಅಳವಡಿಸಿಕೊಳ್ಳಬೇಕಾಗಿರುವ ಅಭಿವೃದ್ಧಿ ಸೂತ್ರಗಳು ಎಂದರ್ಥ. ಇದರಲ್ಲಿ ಕಲ್ಯಾಣ ರಾಜ್ಯ ಅಥವಾ ಯೋಗಕ್ಷೇಮ ರಾಜ್ಯವನ್ನು ಸಾಧಿಸಲೇಬೇಕಾದರೆ ಇಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಜ್ಯವನ್ನು ಸುಲಭವಾಗಿ ಹಾಗೂ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಾದರೆ ಇವು ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಭಾರತ ಸಂವಿಧಾನದಲ್ಲಿ 3 ರೀತಿಯ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾಣಬಹುದು. ಅವುಗಳೆಂದರೆ ಉದಾರವಾದಿ ತತ್ವಗಳು, ಸಮಾಜವಾದಿ ತತ್ವಗಳು ಮತ್ತು ಗಾಂಧಿವಾದ ತತ್ವಗಳನ್ನು ಕಾಣಬಹುದು. ಇಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಂಡಿದ್ದಲ್ಲೇ ಆದಲ್ಲಿ ರಾಷ್ಟ್ರಗಳು ಒಂದು ಕಲ್ಯಾಣ ರಾಜ್ಯಗಳಾಗಿ ಮಾರ್ಪಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೆಕ್ಸ್ಟ್ ಪಾಯಿಂಟ್, ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳು. ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ 1976ರಲ್ಲಿ ಐರಿಷ್ ಸಂವಿಧಾನದಿಂದ 10 ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದುಕೊಳ್ಳಲಾಯಿತು. ಅದು ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿಗೆ ಅನುಗುಣವಾಗಿ 1976ರಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ತೆಗೆದುಕೊಳ್ಳಲಾಯಿತು. ಹಾಗೂ ಸಂವಿಧಾನದ 102ನೇ ತಿದ್ದುಪಡಿ 86ನೇ ತಿದ್ದುಪಡಿಯಲ್ಲಿ 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಪ್ರಸ್ತುತ ನಾವು ನಮ್ಮ ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ನಾವು ರಾಷ್ಟ್ರಗಳಿಂದ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಿದ್ದರೆ ನಾವು ರಾಷ್ಟ್ರಗಳಿಗೆ ಮೂಲಭೂತ ಕರ್ತವ್ಯಗಳನ್ನು ನೀಡಬೇಕಾಗುತ್ತದೆ. ಇದು ನಾವು ರಾಷ್ಟ್ರಕ್ಕೆ ನೀಡುವ ಗೌರವ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಸೆಕ್ಯುಲರಿಸಂ ಅಂದ್ರೆ ಜಾತ್ಯತೀತ ರಾಷ್ಟ್ರ. ಅಂದ್ರೆ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರ ಧರ್ಮವನ್ನಾಗಿ ಅಥವಾ ತಮ್ಮ ಅಧಿಕೃತ ಧರ್ಮವನ್ನಾಗಿ ಸ್ವೀಕರಿಸಿದ ಎಲ್ಲಾ ಧರ್ಮಗಳಿಗೂ ಸಮಾನವಾದ ಅವಕಾಶವನ್ನು ನೀಡುವುದಕ್ಕೆ ಜಾತ್ಯತೀತ ರಾಷ್ಟ್ರ ಎಂದು ಹೇಳುತ್ತಾರೆ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಎಂದು ಹೇಳಬಹುದು. ಏಕೆಂದರೆ ನಮ್ಮ ಭಾರತ ಸಂವಿಧಾನವು ಎಲ್ಲಾ ಧರ್ಮಗಳಿಗೆ ಸಮಾನವಾದ ಅವಕಾಶ ಮತ್ತು ಸ್ಥಾನಮಾನವನ್ನು ನೀಡಿದೆ. ನಮ್ಮ ಭಾರತ ಸಂವಿಧಾನವು ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರ ಧರ್ಮ ಅಥವಾ ಅಂಗೀಕೃತ ಧರ್ಮ ಎಂದು ಸ್ವೀಕರಿಸಿಲ್ಲ. ಎಲ್ಲ ಧರ್ಮಗಳಿಗೂ ಸಮಾನವಾದ ಅವಕಾಶ ನೀಡಿದೆ. ಅದರಲ್ಲೂ ಮೂಲಭೂತ ಹಕ್ಕುಗಳಲ್ಲಿ ರೈಟ್ ಟು ರಿಲಿಜನ್ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಅಡಿಯ ಅನ್ವಯದಲ್ಲಿ ನಾವು ಯಾವುದೇ ಒಂದು ಧರ್ಮವನ್ನು ರಕ್ಷಿಸಬಹುದು ಹಾಗೂ ಪಾಲಿಸಬಹುದು ಎಂದು ವಿವರಗಳನ್ನು ನೀಡಿದೆ ಎಂದು ಹೇಳಬಹುದು. ಆದ್ದರಿಂದ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್,
ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಎರವಲು ಸಂವಿಧಾನ. ಭಾರತ ಸಂವಿಧಾನವು ಒಂದು ಎರವಲು ಸಂವಿಧಾನ ಎಂದು ಹೇಳಬಹುದು. ಅಂದರೆ ಭಾರತ ಸಂವಿಧಾನ ರಚನೆ ಸಭೆಯಲ್ಲಿ ರಚನಾಕಾರರು ಪ್ರಪಂಚದ ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಮುಖ್ಯವಾದ ಅಂಶಗಳನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ. ಅಂದರೆ ಇತರ ಎಲ್ಲಾ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಪ್ರತಿಯೊಂದು ಸಂವಿಧಾನದಲ್ಲಿ ಇರುವ ಉತ್ತಮ ವಿಷಯಗಳನ್ನು ತೆಗೆದು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಆದ್ದರಿಂದ ನಮ್ಮ ಸಂವಿಧಾನವನ್ನು ಎರವಲು ಸಂವಿಧಾನ ಎನ್ನುತ್ತಾರೆ. ಈ ನಿಟ್ಟಿನಲ್ಲಿ ಜಪಾನ್ ಸಂವಿಧಾನದಿಂದ ಕಾನೂನು ಆಳ್ವಿಕೆಯನ್ನು ಹಾಗೂ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ರಾಜ್ಯಸಭೆ ಅವರ ನೇಮಕ ಹಾಗೂ ಅವರ ಅಧಿಕಾರ ಮತ್ತು ಕಾರ್ಯಗಳನ್ನು, ಹಾಗೂ ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು, ಸಂಯುಕ್ತ ವ್ಯವಸ್ಥೆ ಹಾಗೂ ನ್ಯಾಯಾಂಗ ಸ್ವಾತಂತ್ರ್ಯ ಅಥವಾ ನ್ಯಾಯಿಕ ವಿಮರ್ಶೆ, ಹಾಗೂ ರಷ್ಯಾ ಸಂವಿಧಾನದಿಂದ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳು ಹಾಗೂ ನ್ಯಾಯಾಂಗ ಇಂತಹ ವಿಷಯಗಳನ್ನು, ಹಾಗೂ ಇಂಗ್ಲೆಂಡ್ ಸಂವಿಧಾನದಿಂದ ಸಂಸದೀಯ ಮಾದರಿ ಸರ್ಕಾರ, ಏಕಪೌರತ್ವ ಹಾಗೂ ಕ್ಯಾಬಿನೆಟ್ ಮಿಷನ್ ಇಂತಹ ವಿಷಯಗಳನ್ನು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಈ ರೀತಿ ಎಲ್ಲಾ ಐರಿಷ್ ಸಂವಿಧಾನದಿಂದ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಹಾಗೂ ರಾಷ್ಟ್ರಪತಿಯವರ ಚುನಾವಣೆ ಹಾಗೂ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿಯನ್ನು ಎರವಲು ಪಡೆದುಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಭಾರತ ಸಂವಿಧಾನವನ್ನು ಒಂದು ಎರವಲು ಸಂವಿಧಾನ ಎಂದು ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸಿಂಗಲ್ ಸಿಟಿಸನ್ಶಿಪ್ ಅಂದರೆ ಏಕಪೌರತ್ವ. ಭಾರತವು ಒಂದು ಸಂಯುಕ್ತ ರಾಷ್ಟ್ರವಾಗಿದ್ದರೂ ಸಹ ಭಾರತ ಸಂವಿಧಾನವು ಏಕಪೌರತ್ವಕ್ಕೆ ಅವಕಾಶ ನೀಡಿದೆ. ಆದ್ದರಿಂದ ನಮ್ಮ ರಾಜ್ಯಗಳು ಹಾಗೂ ಕೇಂದ್ರ ಪ್ರದೇಶದಲ್ಲಿ ಏಕಪೌರತ್ವಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆದ್ದರಿಂದ ನಾವು ಏಕಪೌರತ್ವದಿಂದ ನಮ್ಮ ರಾಷ್ಟ್ರಾದ್ಯಂತ ಸಂಚರಿಸಬಹುದು. ಇದನ್ನು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಆದ್ದರಿಂದ ಇದು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಬೆಳೆಸಲು ಸಹಾಯಕವಾಗಿದೆ. ನಮ್ಮ ಸಂವಿಧಾನದ ಎರಡನೇ ಭಾಗದಲ್ಲಿ ವಿಧಿ 5ರಿಂದ 11ನೇ ವಿಧಿಯವರೆಗೂ ಈ ಪೌರತ್ವದ ಬಗ್ಗೆ ವಿವರಗಳನ್ನು ನೀಡಲಾಗಿದೆ. ಇದಕ್ಕೆ ಅನುಗುಣವಾಗಿ 1955ರಲ್ಲಿ ಪೌರತ್ವ ಕಾಯ್ದೆಯ ಪ್ರಕಾರ ಪೌರತ್ವವನ್ನು ಪಡೆದುಕೊಳ್ಳುವ ಹಾಗೂ ಕಳೆದುಕೊಳ್ಳುವ ವಿವರಗಳನ್ನು ನೀಡಿದೆ. ಈ ನಿಟ್ಟಿನಲ್ಲಿ ನಾವು ಭಾರತದಲ್ಲಿ ಹುಟ್ಟುವ ಮೂಲಕ ಹಾಗೂ ಅನೇಕ ವರ್ಷಗಳಿಂದ ಜೀವಿಸುವ ಮೂಲಕ ಹಾಗೂ ವಿವಾಹಗಳನ್ನು ಮಾಡಿಕೊಳ್ಳುವ ಮೂಲಕ ಹಾಗೂ ಇತರೆ ರಾಷ್ಟ್ರಗಳಿಂದ ಬರುವ ಮೂಲಕ ಪೌರತ್ವವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ. ಹಾಗೂ ನಾವು ಇತರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ತುಂಬಾ ದಿನ ನೆಲೆಸುವುದರಿಂದ ಹಾಗೂ ನಮ್ಮ ರಾಷ್ಟ್ರದ ವಿರುದ್ಧ ಬಂದ ರಾಷ್ಟ್ರಕ್ಕೆ ಸಹಾಯ ಮಾಡುವ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಈ ಭಾಗ ನಮಗೆ ವಿವರಗಳನ್ನು ನೀಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಜುಡಿಷಿಯಲ್ ರಿವ್ಯೂ ಪವರ್ ಅಂದರೆ ನ್ಯಾಯಿಕ ವಿಮರ್ಶೆ. ಇದನ್ನು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಎಂತಲೂ ಕರೆಯುತ್ತಾರೆ. ಇದನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ನಮಗೆ ತಿಳಿದಿರುವಂತೆ ಸರ್ಕಾರದಲ್ಲಿ ಪ್ರಮುಖವಾಗಿ 3 ಅಂಗಗಳಿದ್ದು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವಿದ್ದು, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ನಿಯಂತ್ರಣಕ್ಕೆ ಒಳಪಡದೆ ಸ್ವತಂತ್ರವಾಗಿರುವ ನ್ಯಾಯಾಂಗ ವ್ಯವಸ್ಥೆಗೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಎನ್ನುತ್ತಾರೆ. ಹಾಗೂ ನ್ಯಾಯಿಕ ವಿಮರ್ಶೆ ಎಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗ ತಮ್ಮ ಅಧಿಕಾರವನ್ನು ಮೀರಿ ಅಥವಾ ಸಂವಿಧಾನದ ವಿರುದ್ಧವಾಗಿ ಶಾಸನಗಳನ್ನು ರೂಪಿಸಿದರೆ ಅದನ್ನು ತಡೆಯುವುದಕ್ಕೆ ಅಥವಾ ಅದನ್ನು ಪ್ರಶ್ನಿಸುವುದಕ್ಕೆ ನ್ಯಾಯಿಕ ವಿಮರ್ಶೆ ಎನ್ನುವರು. ನ್ಯಾಯಾಂಗಗಳು ಸಂವಿಧಾನವನ್ನು ರಕ್ಷಿಸುವ ಕವಚವಾಗಿದ್ದು, ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ಸಂವಿಧಾನಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರೆ ಅದನ್ನು ವಿರೋಧಿಸುವ, ಅದನ್ನು ತಡೆದು ಹಾಕುವ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ನ್ಯಾಯಿಕ ವಿಮರ್ಶೆ ಎನ್ನುವರು. ನೆಕ್ಸ್ಟ್ ಪಾಯಿಂಟ್,
ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಥವಾ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂದ್ರೆ ಸಂಸದೀಯ ಮಾದರಿ ಸರ್ಕಾರ. ಎಲ್ಲಾ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಸಂಸದೀಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಸರ್ಕಾರಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗುತ್ತದೆ. ನಮ್ಮ ಸಂವಿಧಾನವು ಇಂಗ್ಲೆಂಡ್ ಮಾದರಿಯಂತೆ ಸಂಸದೀಯ ಮಾದರಿ ಸರ್ಕಾರವನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಉತ್ತಮ ರೀತಿಯ ಸರ್ಕಾರ ಪದ್ಧತಿ ಎಂದು ಹೇಳಬಹುದು. ಅಂದರೆ ಯಾವ ಸರ್ಕಾರ ಪದ್ಧತಿಗಳಲ್ಲಿ ಶಾಸಕಾಂಗದ ಒಪ್ಪಿಗೆಯ ಮೇರೆಗೆ ಅಥವಾ ಶಾಸಕಾಂಗದಿಂದಲೇ ಕಾರ್ಯಾಂಗ ಅಸ್ತಿತ್ವಕ್ಕೆ ಬರುತ್ತದೆಯೋ ಹಾಗೂ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರುತ್ತದೆಯೋ ಅಂತಹ ರೀತಿಯ ಸರ್ಕಾರಗಳನ್ನು ಸಂಸದೀಯ ಮಾದರಿ ಸರ್ಕಾರ ಎನ್ನುವರು. ಇದರಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಅಂದರೆ ಇಂಗ್ಲೆಂಡಿನ ರಾಜ ಹಾಗೂ ಭಾರತದ ರಾಷ್ಟ್ರಪತಿಯು ನಾಮಮಾತ್ರ ಮುಖ್ಯಸ್ಥರಾಗಿರುತ್ತಾರೆ ಹಾಗೂ ಪ್ರಧಾನಮಂತ್ರಿ ಹಾಗೂ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ತಮ್ಮ ಶಾಸಕಾಂಗಗಳಿಗೆ ಅಥವಾ ಸಂಸತ್ತಿಗಳಿಗೆ ಜವಾಬ್ದಾರಿ ಆಗಿರಬೇಕಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಫೆಡರಲ್ ಸಿಸ್ಟಮ್ ಅಂದರೆ ಸಂಯುಕ್ತ ವ್ಯವಸ್ಥೆ. ಅಂದರೆ ಇಲ್ಲಿ ಸಂಯುಕ್ತ ವ್ಯವಸ್ಥೆಗಿಂತಲೂ ನಾವು ಏಕಾತ್ಮಕ ವ್ಯವಸ್ಥೆ ಎಂದರೆ ಏನು ಎಂದು ತಿಳಿದುಕೊಳ್ಳಬಹುದು. ಅಂದರೆ ಎಲ್ಲಾ ಅಧಿಕಾರಗಳು, ಎಲ್ಲ ಶಾಸನೀಯ, ಕಾರ್ಯಾಂಗೀಯ ಹಾಗೂ ನ್ಯಾಯಿಕ ಅಧಿಕಾರಗಳು ಎಲ್ಲ ಒಂದೇ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅಂತಹ ಸರ್ಕಾರಿ ಪದ್ಧತಿಗಳನ್ನು ಏಕಾತ್ಮಕ ಸರ್ಕಾರ ಎನ್ನುತ್ತಾರೆ. ಹಾಗೂ ಎಲ್ಲಾ ಶಾಸನೀಯ, ಕಾರ್ಯಾಂಗೀಯ, ನ್ಯಾಯಿಕ ಅಧಿಕಾರಗಳು ಎರಡು ಸರ್ಕಾರಗಳಲ್ಲಿ ವಿಭಜನೆ ಆಗಿದ್ದರೆ ಅಂತಹ ಸರ್ಕಾರಗಳನ್ನು ಸಂಯುಕ್ತ ಸರ್ಕಾರಗಳು ಎನ್ನುತ್ತಾರೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅಧಿಕಾರ ಹಂಚಿಕೆ ಆಗಿದ್ದರೆ ಅಂತಹ ಸರ್ಕಾರಗಳನ್ನು ಸಂಯುಕ್ತ ಸರ್ಕಾರ ಎನ್ನುತ್ತಾರೆ. ಭಾರತವು ಒಂದು ಅಮೆರಿಕ ಸಂವಿಧಾನದಂತೆ ಸಂಯುಕ್ತ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಶಾಸನೀಯ ಅಧಿಕಾರಗಳನ್ನು ಮೂರು ಪಟ್ಟಿಗಳಲ್ಲಿ ವಿಭಜಿಸಿರುವುದನ್ನು ಕಾಣಬಹುದು. ಅವುಗಳನ್ನು ಮುಂದಿನಂತೆ ತಿಳಿದುಕೊಳ್ಳಬಹುದಾಗಿದೆ. ಫಸ್ಟ್ ಪಾಯಿಂಟ್, ಯೂನಿಯನ್ ಲಿಸ್ಟ್ ಅಂದ್ರೆ ಕೇಂದ್ರ ಪಟ್ಟಿ. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರವು ಶಾಸನಗಳನ್ನು ರಚಿಸುವ ವಿಷಯಗಳನ್ನು ಕೇಂದ್ರ ಪಟ್ಟಿ ಎನ್ನುವರು. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಪ್ರಮುಖ 100 ವಿಷಯಗಳಾದ ರಕ್ಷಣೆ, ವಿದೇಶಾಂಗ ನೀತಿ, ರೈಲು, ಸಾರಿಗೆ, ಸಂಪರ್ಕ, ಅಂಚೆ, ತಂತಿ ಮುಂತಾದ 100 ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ರಚಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಇದನ್ನು ಕೇಂದ್ರ ಪಟ್ಟಿ ಎನ್ನುವರು. ನೆಕ್ಸ್ಟ್ ಪಾಯಿಂಟ್, ಸ್ಟೇಟ್ ಲಿಸ್ಟ್ ಅಂದ್ರೆ ರಾಜ್ಯ ಪಟ್ಟಿ. ಅಂದರೆ 61 ವಿಷಯಗಳಾದ ಕೃಷಿ, ಪಶುಪಾಲನೆ ಹಾಗೂ ಕಾರ್ಮಿಕರು ಇಂತಹ ಮುಂತಾದ ವಿಷಯಗಳಾದ 61 ವಿಷಯಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿರುತ್ತದೆ. ಆದ್ದರಿಂದ ಇದನ್ನು ರಾಜ್ಯ ಪಟ್ಟಿ ಎನ್ನುತ್ತಾರೆ. ನೆಕ್ಸ್ಟ್, ಶೇಷಾಧಿಕಾರಗಳು. ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಶಾಸನ ರಚಿಸುವ ಅಧಿಕಾರವನ್ನು ಹೊಂದಿರುವುದಕ್ಕೆ ಸಮವರ್ತಿ ಪಟ್ಟಿ ಎನ್ನುವರು. ಇಂತಹ ವಿಷಯಗಳಲ್ಲಿ 51 ವಿಷಯಗಳನ್ನು ಕಾಣಬಹುದು. ಇದರಲ್ಲಿ ವಿವಾಹ, ವಿಚ್ಛೇದನ, ವಾರಸುದಾರಿಕೆ ಹಾಗೂ ಆಸ್ತಿ ವರ್ಗಾವಣೆ ಮುಂತಾದ ವಿಷಯಗಳನ್ನು ಈ ಒಂದು ಸಮವರ್ತಿ ಪಟ್ಟಿಗಳಲ್ಲಿ ಕಾಣಬಹುದು. ನೆಕ್ಸ್ಟ್ ಪಾಯಿಂಟ್, ಶೇಷಾಧಿಕಾರಿಗಳು. ಈ ಮೇಲಿನ 3 ಪಟ್ಟಿಗಳಲ್ಲಿ ಒಳಗಾಗಿ ಇರದೇ ಉಳಿದಿರುವ ವಿಷಯಗಳನ್ನು ಶೇಷಾಧಿಕಾರಿಗಳೇ ಎನ್ನುವರು. ಎಲ್ಲಾ ಸಂಯುಕ್ತ ವ್ಯವಸ್ಥೆಗಳಲ್ಲಿ ಇಂತಹ ಶೇಷಾಧಿಕಾರಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತದೆ. ಆದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಇಂತಹ ಶೇಷಾಧಿಕಾರಗಳ ಮೇಲೆ ಕಾನೂನು ರಚಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರುತ್ತದೆ. ಆದ್ದರಿಂದ ಇದನ್ನು ಅರೆ ಸಂಯುಕ್ತ ವ್ಯವಸ್ಥೆ ಎನ್ನುತ್ತಾರೆ. ಅಂದ್ರೆ ಕ್ವಾಸಿ ಫೆಡರಲ್ ಸಿಸ್ಟಮ್ ಎಂತಲೂ ಕರೆಯುತ್ತಾರೆ. ಆದ್ದರಿಂದ ನಮ್ಮ ಭಾರತವು ಪೂರ್ಣವಾಗಿ ಸಂಯುಕ್ತ ವ್ಯವಸ್ಥೆಯೂ ಆಗಿರುವುದಿಲ್ಲ, ಪೂರ್ಣವಾಗಿ ಏಕಾತ್ಮಕ ವ್ಯವಸ್ಥೆಯೂ ಆಗಿರುವುದಿಲ್ಲ ಎಂದು ಹೇಳಬಹುದು. ಆದ್ದರಿಂದ ಅರೆ ಸಂಯುಕ್ತ ವ್ಯವಸ್ಥೆ ಅಥವಾ ಅರೆ ಏಕಾತ್ಮಕ ವ್ಯವಸ್ಥೆ ಎಂತಲೂ ಕರೆಯುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದರೆ ಸಾರ್ವತ್ರಿಕ ವೈಯಕ್ತಿಕ ಮತದಾನ ಪದ್ಧತಿ ಎಂತಲೂ ಕರೆಯುತ್ತಾರೆ. ಅಂದರೆ ನಮ್ಮ ಭಾರತವು
ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು, ಪ್ರಜಾಪ್ರಭುತ್ವವು ಚುನಾವಣೆಗಳ ಮೂಲಕ ನಡೆಯಬೇಕಾಗುತ್ತದೆ. ಅದರಲ್ಲಿ ಪ್ರಜೆಗಳ ರಾಜಕೀಯ ಪರಮಾಧಿಕಾರ ಪರಮಾಧಿಕಾರವು ಮತದಾನದ ಮೂಲಕ ನಡೆಯಲಾಗುತ್ತದೆ. ಆದ್ದರಿಂದ ನಮ್ಮ ಭಾರತ ಸಂವಿಧಾನವು ಸಾರ್ವತ್ರಿಕ ವೈಯಕ್ತಿಕ ಮತದಾನ ಪದ್ಧತಿಗೆ ಅವಕಾಶ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದ 326ನೇ ವಿಧಿಗೆ ಅನುಸಾರವಾಗಿ ಈ ಈ ಸಾರ್ವತ್ರಿಕ ವೈಯಕ್ತಿಕ ಮತದಾನ ಪದ್ಧತಿಯ ಮೂಲಕ ವಿಧಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ. ನಮ್ಮ ಮೂಲ ಸಂವಿಧಾನದಲ್ಲಿ ಎಲ್ಲಾ ಜನರು ಯಾವುದೇ ರೀತಿಯ ತಾರತಮ್ಯವಿಲ್ಲದೆ 21 ವರ್ಷ ವಯಸ್ಸಾದ ಮೇಲೆ ಮತದಾನ ಮಾಡಲು ಅವಕಾಶ ನೀಡಲಾಗಿದೆ. ಆದರೆ ಪ್ರಸ್ತುತ ಸಂವಿಧಾನದ 61ನೇ ತಿದ್ದುಪಡಿಯ ಮೂಲಕ 1988ರಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 21 ವರ್ಷವನ್ನು 18 ವರ್ಷಕ್ಕೆ ಇಳಿಸಲಾಗಿದ್ದು, ಪ್ರಸ್ತುತ 18 ವರ್ಷ ತುಂಬಿದ ಎಲ್ಲಾ ಸ್ತ್ರೀ ಪುರುಷರು ಯಾವುದೇ ರೀತಿಯ ಜಾತಿ, ಧರ್ಮ, ಲಿಂಗ, ಹುಟ್ಟಿದ ಸ್ಥಳ ಮುಂತಾದ ತಾರತಮ್ಯಗಳಿಲ್ಲದೆ ಎಲ್ಲಾ ಜನರು ಮತದಾನ ಪದ್ಧತಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ. ನೆಕ್ಸ್ಟ್ ಪಾಯಿಂಟ್, ಎಮರ್ಜೆನ್ಸೀಸ್ ಅಂದರೆ ತುರ್ತು ಪರಿಸ್ಥಿತಿಗಳು. ಅಂದರೆ ರಾಷ್ಟ್ರಕ್ಕೆ ಆಂತರಿಕವಾಗಿ ಹಾಗೂ ಬಾಹ್ಯ ರೀತಿಯಲ್ಲಿ ಯಾವುದೇ ಒಂದು ಗಂಡಾಂತರ ಅಥವಾ ಸಮಸ್ಯೆಗಳು ಬಂದಾಗ ಅದನ್ನು ತಾತ್ಕಾಲಿಕವಾಗಿ ನಿವಾರಿಸಿಕೊಳ್ಳಲು ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗೆ ಇರುತ್ತದೆ. ಸಂವಿಧಾನದ 18ನೇ ಭಾಗದಲ್ಲಿ ಈ ತುರ್ತು ಪರಿಸ್ಥಿತಿಗಳ ಬಗ್ಗೆ ಸಂಪೂರ್ಣವಾದ ವಿವರಣೆ ನೀಡಲಾಗಿದೆ. ಇದರಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಕಾಣಬಹುದು. ಸಂವಿಧಾನದ 352ನೇ ವಿಧಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನದ 356ನೇ ವಿಧಿಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯವರ ಆಳ್ವಿಕೆ, ಹಾಗೂ ಸಂವಿಧಾನದ 360ನೇ ವಿಧಿಗಳಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಗಳನ್ನು ಕಾಣಬಹುದು. ಅವುಗಳನ್ನು ಮುಂದಿನ ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಚರ್ಚಿಸಲಾಗಿದೆ. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಇದರಲ್ಲಿ ರಾಷ್ಟ್ರಕ್ಕೆ ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಸಮಸ್ಯೆಗಳು ಬಂದಾಗ, ಅಂದರೆ ಯುದ್ಧ, ಇತರ ರಾಷ್ಟ್ರಗಳ ಆಕ್ರಮಣ ಹಾಗೂ ಆಂತರಿಕವಾಗಿ ಯಾವುದೇ ಒಂದು ರೀತಿಯ ಸಮಸ್ಯೆ ಬಂದಾಗ ಅದನ್ನು ನಿವಾರಿಸುವ ಸಲುವಾಗಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದೆ. ನೆಕ್ಸ್ಟ್, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಎಂದು ಕರೆಯುತ್ತಾರೆ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಸರ್ಕಾರಗಳು ಸಂವಿಧಾನಬದ್ಧವಾಗಿ ಸರ್ಕಾರವನ್ನು ರಚಿಸುವಾಗ ವಿಫಲರಾದಾಗ, ಅಂದರೆ ಸಂವಿಧಾನಾತ್ಮಕ ಯಂತ್ರ ಕುಸಿದು ಬಿದ್ದಾಗ ಎಂತಲೂ ಕರೆಯುತ್ತಾರೆ. ಅಂದರೆ ಸಂವಿಧಾನಬದ್ಧವಾಗಿ ಸರ್ಕಾರವನ್ನು ರಚಿಸಲು ಸಾಧ್ಯವಿಲ್ಲದೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ಅಂತಹ ರಾಜ್ಯವನ್ನು ರಾಷ್ಟ್ರಪತಿಯವರು ನೇರವಾಗಿ ಆಳ್ವಿಕೆ ಮಾಡುತ್ತಾರೆ. ಅಂತಹ ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರ ಆಳ್ವಿಕೆ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಥರ್ಡ್ ಪಾಯಿಂಟ್, ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ. ಸಂವಿಧಾನದ 360ನೇ ವಿಧಿಯ ಪ್ರಕಾರ ಹಣಕಾಸು ತುರ್ತು ಪರಿಸ್ಥಿತಿ ಅಂದರೆ ಹಣದ ಅಪಮೌಲ್ಯೀಕರಣ ಅಥವಾ ಹಣದುಬ್ಬರ ಇಂತಹ ಸಂದರ್ಭಗಳು ಉಂಟಾದಾಗ ಅದನ್ನು ನಿವಾರಿಸುವ ಸಲುವಾಗಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇದೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಬೈಕ್ಯಾಮರಲ್ ಲೆಜಿಸ್ಲೇಷನ್ ಅಂದರೆ ದ್ವಿಸದನ ಶಾಸಕಾಂಗ. ಅಂದರೆ ಇತರೆ ಎಲ್ಲಾ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಕಾಣುವಂತೆ ಭಾರತದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಕಾಣಬಹುದು. ಅಂದರೆ ದ್ವಿಸದನ ಶಾಸಕಾಂಗವನ್ನು ಕಾಣಬಹುದು. ಇದನ್ನು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಭಾರತ ಕೇಂದ್ರ ಶಾಸಕಾಂಗವಾದ ಸಂಸತ್ತಿನಲ್ಲಿ ಕೆಳಮನೆವಾದ ಲೋಕಸಭೆ ಹಾಗೂ ಮೇಲ್ಮನೆಯಾದ ರಾಜ್ಯಸಭೆಗಳನ್ನು ಕಾಣಬಹುದು. ಮೇಲ್ಮನೆಯಾದ ರಾಜ್ಯಸಭೆಗಳಲ್ಲಿ ಪ್ರಸ್ತುತ 250 ಜನರಿದ್ದು, ಇದರಲ್ಲಿ 228 ಜನರು ವಿವಿಧ ರಾಜ್ಯಗಳಿಂದ ಪರೋಕ್ಷ ಚುನಾವಣೆಗಳಲ್ಲಿ ಆಯ್ಕೆಯಾಗಿ ಹಾಗೂ 12 ಜನ ಸದಸ್ಯರು ರಾಷ್ಟ್ರಪತಿ ಅವರ ವಿವಿಧ ಕ್ಷೇತ್ರಗಳಾದ ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ ಹಾಗೂ ಸಮಾಜ ಸೇವೆಗಳಿಂದ
ಪರಿಣಿತಿ ಹೊಂದಿರುವವರನ್ನು ರಾಷ್ಟ್ರಪತಿಯವರು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹಾಗೂ ಸಂಸತ್ತಿನ ಕೆಲಸದನವಾದ ಲೋಕಸಭೆಯಲ್ಲಿ 543 ಜನ ಸದಸ್ಯರಿದ್ದು, ಇವರು ವಿವಿಧ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಜೆಗಳಿಂದ ನೇರವಾಗಿ ಮತದಾನದ ಮೂಲಕ ಆಯ್ಕೆಯಾಗಿ ಬರುತ್ತಾರೆ. ಈ ನಿಟ್ಟಿನಲ್ಲಿ ಇದೇ ರೀತಿಯಲ್ಲಿ ನಮ್ಮ ರಾಜ್ಯ ಶಾಸಕಾಂಗಗಳಲ್ಲಿಯೂ ದ್ವಿಸದನ ಪದ್ಧತಿಯನ್ನು ಕಾಣಬಹುದು. ಇದರಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳನ್ನು ಕಾಣಬಹುದು. ಆದ್ದರಿಂದ ನಮ್ಮ ಸಂವಿಧಾನವು ದ್ವಿಸದನ ಶಾಸಕಾಂಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ರಿಪಬ್ಲಿಕ್ ಅಂದರೆ ಗಣರಾಜ್ಯ. ಅಂದರೆ ಭಾರತವು ಒಂದು ಗಣರಾಜ್ಯ ಎಂದು ಹೇಳಬಹುದು. ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಯವರು ಅಥವಾ ಯಾವುದೇ ಒಬ್ಬ ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರಜೆಗಳು ನೇರವಾಗಿ ಅಥವಾ ಪರೋಕ್ಷ ಮತದಾನದ ಮೂಲಕ ನೇರ ಮತದಾನ ಅಥವಾ ಪರೋಕ್ಷ ಮತದಾನ ಮೂಲಕ ಆಯ್ಕೆಯಾಗುವುದಕ್ಕೆ ಗಣರಾಜ್ಯ ಎನ್ನುವರು. ಈ ನಿಟ್ಟಿನಲ್ಲಿ ಭಾರತದ ರಾಷ್ಟ್ರಪತಿಯು ಪ್ರಜೆಗಳಿಂದ ಪರೋಕ್ಷ ಮತದಾನ ಪದ್ಧತಿಯ ಮೂಲಕ ಆಯ್ಕೆ ಆಗಿ ಬರುವುದರಿಂದ ಭಾರತವನ್ನು ಗಣರಾಜ್ಯ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಸಾವರಿನ್ ಸ್ಟೇಟ್ ಅಂದ್ರೆ ಸಾರ್ವಭೌಮ ರಾಷ್ಟ್ರ. ಅಂದ್ರೆ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದುಕೊಂಡು ಆಗಿನಿಂದಲೂ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ರೂಪಿಸಿಕೊಂಡಿದೆ ಎಂದು ಹೇಳಬಹುದು. ಸಾರ್ವಭೌಮ ರಾಷ್ಟ್ರ ಎಂದರೆ ಒಂದು ರಾಷ್ಟ್ರವು ಯಾವುದೇ ಅನ್ಯ ರಾಷ್ಟ್ರದ ನಿಯಂತ್ರಣಕ್ಕೆ ಒಳಪಡದೆ ಸ್ವತಂತ್ರವಾಗಿರುವುದಕ್ಕೆ ಸಾರ್ವಭೌಮ ರಾಷ್ಟ್ರ ಎನ್ನುವರು. ನಮ್ಮ ಭಾರತವು ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಸಾರ್ವಭೌಮವಾಗಿದ್ದು ಅಂದ್ರೆ ಸ್ವತಂತ್ರವಾಗಿದ್ದು ಸ್ವಂತಹ ವಿದೇಶಾಂಗ ನೀತಿಯನ್ನು ಹೊಂದಿದ್ದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಬಹುದು. ಇದರಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳಾದ ಸಾರ್ಕ್, ಬ್ರಿಕ್ಸ್ ಇನ್ನು ಮುಂತಾದ ಸಂಘಟನೆಗಳಲ್ಲಿ UNO ಇಂತಹ ಸಂಘಟನೆಗಳಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಇದು ಸಾರ್ವಭೌಮ ರಾಷ್ಟ್ರಕ್ಕೆ ಉತ್ತಮ ಉದಾಹರಣೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಆಲ್ ಇಂಡಿಯಾ ಸರ್ವಿಸಸ್ ಅಂದರೆ ಅಖಿಲ ಭಾರತೀಯ ಸೇವೆಗಳು ಎಂದು ಹೇಳಬಹುದು. ಅಂದರೆ ನಮ್ಮ ಸಂವಿಧಾನದಲ್ಲಿ 312ನೇ ವಿಧಿ ಅಖಿಲ ಭಾರತೀಯ ಸೇವೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಮೊದಲೇಗಾಗಿ ಅಖಿಲ ಭಾರತೀಯ ಸೇವೆಗಳು ಎಂದರೆ ಏನೆಂದರೆ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರಲ್ಲೂ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಅಖಿಲ ಭಾರತೀಯ ಸೇವೆಗಳು ಎನ್ನಲಾಗುತ್ತದೆ. ಈ ಅಖಿಲ ಭಾರತ ಸೇವೆಗಳಿಗೆ ನಮ್ಮ ಸಂವಿಧಾನ ಅವಕಾಶ ನೀಡಿದೆ. ಆದ್ದರಿಂದ ಇಲ್ಲಿ ಆಡಳಿತ ದಕ್ಷತೆ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ಸಂಪರ್ಕ ಹಾಗೂ ದೇಶದ ಏಕತೆ ಮತ್ತು ಸಮಗ್ರತೆಗಳನ್ನು ಸ್ಥಾಪಿಸಿಕೊಳ್ಳಲು ಸುಲಭವಾಗುತ್ತದೆ ಎಂದು ಹೇಳಬಹುದು. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಪ್ರಸ್ತುತ 3 ರೀತಿಯ ಅಖಿಲ ಭಾರತೀಯ ಸೇವೆಗಳನ್ನು ಕಾಣಬಹುದು. ಭಾರತೀಯ ಆಡಳಿತ ಸೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, ಇಂಡಿಯನ್ ಪೊಲೀಸ್ ಸರ್ವಿಸ್ IPS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFS ಗಳನ್ನು ಕಾಣಬಹುದು. ಈ ನಿಟ್ಟಿನಲ್ಲಿ ಹೊಸ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ನಮ್ಮ ಕೇಂದ್ರ ಸಂಸತ್ತಾದ ಮೇಲ್ಮನೆಯಾದ ರಾಜ್ಯಸಭೆಗೆ ಅವಕಾಶವಿದೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಸೋಷಲಿಸ್ಟ್ ಸ್ಟೇಟ್ ಅಂದರೆ ಭಾರತ ಒಂದು ಸಮಾಜವಾದಿ ರಾಷ್ಟ್ರ. ಈ ಪರಿಕಲ್ಪನೆಯು ನಮ್ಮ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಇಲ್ಲದಿದ್ದರೂ 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ ಒಂದು ಪರಿಕಲ್ಪನೆಯನ್ನು ಸೇರಿಸಲಾಗಿದೆ. ಸಮಾಜವಾದ ಎಂದರೆ ಯಾವುದೇ ರೀತಿಯ ಸಾಮಾಜಿಕ ತಾರತಮ್ಯಗಳನ್ನು ಹೋಗಲಾಡಿಸಿ ಎಲ್ಲರನ್ನು ಸಮಾನತೆಯ ಸಮಾಜವನ್ನು ನಿರ್ಮಿಸಬೇಕು ಎಂಬ ತತ್ವಕ್ಕೆ ಬದ್ಧವಾಗಿದೆ. ಅಂದರೆ ಸಮಾನ ವೇತನಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಇಂತಹ ಸಾಮಾಜಿಕ ತತ್ವಗಳನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಇಂತಹ ಸಮಾಜವಾದಿ ತತ್ವಗಳನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಹಾಗೂ ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹಾಗೂ ಮೂಲಭೂತ ಕರ್ತವ್ಯಗಳಲ್ಲಿ ಕಾಣಬಹುದು. ಆದ್ದರಿಂದ ನಮ್ಮ ಭಾರತವು ಸಮಾಜವಾದಿ ರಾಷ್ಟ್ರ ಅಥವಾ ನಮ್ಮ ಸಂವಿಧಾನವು ಸಮಾಜವಾದ ರಾಷ್ಟ್ರಕ್ಕೆ
ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಬಹುದು. ನೆಕ್ಸ್ಟ್ ಕನ್ಕ್ಲೂಷನ್, ಉಪಸಂಹಾರ. ಈ ರೀತಿ ಈ ಮುಂದಿನ ಎಲ್ಲಾ ಲಕ್ಷಣಗಳನ್ನು ಪರಿಶೀಲಿಸಿದಾಗ ನಾವು ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತದಲ್ಲಿ ಹಲವಾರು ವೈವಿಧ್ಯತೆಗಳು ಇದ್ದರೂ ಸಹ ನಮ್ಮ ಸಂವಿಧಾನವು ಹಲವಾರು ವೈವಿಧ್ಯತೆಗಳನ್ನು ಏಕತೆ ರೀತಿಯಲ್ಲಿ ಬಲಪಡಿಸಲು ಸಹಾಯಕ ಮಾಡುತ್ತದೆ ಎಂದು ಹೇಳಬಹುದು. ಹಾಗೂ ನಮ್ಮ ಸಂವಿಧಾನವು ಇತರೆ ಎಲ್ಲಾ ರಾಷ್ಟ್ರಗಳ ಸಂವಿಧಾನಕ್ಕೆ ಹೋಲಿಸಿದರೆ ಉತ್ತಮ ರೀತಿಯ ಹಾಗೂ ಆದರ್ಶ ಸಂವಿಧಾನ ಎಂದು ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ವಾಚಿಂಗ್. ಇಂತಹ ರೀತಿಯ ಡಿಗ್ರಿ ಹಾಗೂ PUC ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವ ವಿಷಯಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೂ ನಿಮಗೆ ಯಾವುದೇ ಒಂದು ರೀತಿಯ ಡಿಗ್ರಿ ವಿಷಯಗಳನ್ನು ಪಡೆದುಕೊಳ್ಳಲು ಹಾಗೂ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಉತ್ತರಗಳನ್ನು ಪಡೆದುಕೊಳ್ಳಲು ಕಾಮೆಂಟ್ ಮಾಡಿ. ಹಾಗೂ ಇಂದಿನ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ನೀಡಲಾಗಿದ್ದು ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ. ಹಾಗೂ ಉತ್ತರಗಳು ಬೇಕಾದಲ್ಲಿ ಕಾಮೆಂಟ್ ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.